ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನೀವೇನೇ ಹೇಳಿ, ನಿಜವಾಗ್ಲು ನೀವು ಕಿಲಾಡಿ ಎತ್ತಿಗೆ. ಯಾಕೆ ಹೇಳಿ, ಚಿಟ್ಗೆ ಹೊಡೆದಂಗೆ ಬಂದಿದ್ದ ಸಮಸ್ಯೆ ಹಂಗೆ ಸಾಲ್ವ್ ಮಾಡ್ಬಿಟ್ರಲ್ಲ ಅದಕ್ಕೆ. ಸೂಪರ್. ಆಮೇಲೆ ಏನತ್ಗೆ ಆ ಗುರುಗಳು ಅವ್ರ ಪರ್ಫಾರ್ಮೆನ್ಸ್ ನಿಜವಾಗ್ಲು ಆಸ್ಕರ್ ಅವಾರ್ಡ್ ಕೊಡ್ಬೇಕು ಅವ್ರಿಗೆ. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಒರಿಜಿನಲ್ ಗುರುಗಳ ತರನೇ ಇದ್ರು. ಆನಂದ್ ಅವರೇ, ಅವ್ರು ಒರಿಜಿನಲ್ ಗುರುಗಳೇ. ಅವ್ರ ಪರ್ಫಾರ್ಮೆನ್ಸ್ ಏನೂ ಮಾಡಿಲ್ಲ. ಅವ್ರು ಹೇಳಿದೆಲ್ಲಾನು ಸತ್ಯನೇ, ಯಾವುದು ಸುಳ್ಳಲ್ಲ. ಒರಿಜಿನಲ್ ಗುರುಗಳ ಅವ್ರು ಆಡಿದ ಮಾತೆಲ್ಲ ಒರಿಜಿನಲ್. ಹೌದು. ಇದೇನಪ್ಪ ಹಿಂಗಂತಾರೆ. ಮತ್ತೆ ಆ ಗುರುಗಳು ಯಾಕೆ ಆತರ ಹೇಳಿದ್ರು ಗೊತ್ತಿಲ್ಲ ಆನಂದ್ ಅವರೇ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗಲ್ಲ. ಅವತ್ತು ಬಂದಿದ್ದ ಗುರುಗಳು ಒರಿಜಿನಲ್ ಆಗಿರ್ಬೋದು, ಆದ್ರೆ ಅವ್ರು ಆಡಿದ ಮಾತು ಒರಿಜಿನಲ್ ಅಲ್ಲ. ನಮಗಾಗದೆ ಇರೋರು ಬಹುಶಃ ಆ ಗುರುಗಳ ಮೂಲಕ ಆ ರೀತಿ ಎಲ್ಲ ಸುಳ್ಳು ಹೇಳ್ಸಿದ್ದಾರೆ. ಈಗ ಸಮಾಚಾರ ಅದಕ್ಕೆ ಈ ತರ ಬತ್ತಿ ಇಡೋ ಕೆಲಸ ಯಾರು ಮಾಡಿದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ಆನಂದ್ ಅವರೇ, ಒಂದೊಂದ್ಸತಿ ನಮ್ಮ ಅತಿ ದೊಡ್ಡ ಶತ್ರುಗಳು ನಮ್ಮ ಜೊತೆನೇ ಇರ್ತಾರೆ. ನಮ್ಮವರು ಅನ್ನೋ ಮುಖವಾಡ ಹಾಕೊಂಡು ನಮ್ಮ ಹಿತ ಬಯಸೋರ್ ಥರ ನಾಟಕ ಆಡ್ತಾರೆ. ಅವ್ರು ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಿದ್ರು ನಾವೇನೂ ಮಾಡೋಕ್ಕಾಗಲ್ಲ. ನಮಗೂ ಏನೂ ಗೊತ್ತಿಲ್ಲ ಅಂತ ನಾವು ಅವ್ರ ಜೊತೆ ಸೇರ್ಕೊಂಡು ಆ್ಯಕ್ಟ್ ಮಾಡಬೇಕು. ಶತ್ರುಗಳನ್ನು ಹೇಗಾದರೂ ಎದುರಿಸ್ಬೋದು ಆನಂದ್ ಅವರೇ, ಆದರೆ ಹಿತಶತ್ರುಗಳನ್ನು ಎದುರಿಸೋದು ತುಂಬಾ ಕಷ್ಟ. ಕರೆಕ್ಟ್. ಅದಕ್ಕೆ ಹಿತಶತ್ರುಗಳು. ಅಯ್ಯೋ ಆನಂದ್ ಅವರೇ, ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತು ಬಿಡಿ. ಅದನ್ನ ಕೊಲ್ಲೋ ಕೈಗಿಂತ ಕಾಯೋ ಕೈ ದೊಡ್ಡದು ಅಂತ ನಾನು ನಂಬ್ತೀನಿ. ಆ ನಂಬಿಕೆಯಲ್ಲೇ ಎಲ್ಲಾನು ಎದುರಿಸ್ತೀನಿ ಬಿಡಿ. ಸೂಪರ್ ಅದ್ಗೆ. ಇದು ಮಾತು ಅಂದ್ರೆ ನೀವು ನಿಜವಾಗ್ಲೂ ಗ್ರೇಟ್ ಅದ್ಗೆ. ಎಲ್ಲಿ ತಲೆ ತಗ್ಸ್ ನಡಿಬೇಕೋ ಅಲ್ಲಿ ತಲೆ ತಗ್ಸ್ ನಡೀತೀರಿ, ಎಲ್ಲಿ ತಲೆ ಎತ್ತು ನಡಿಬೇಕೋ ಅಲ್ಲಿ ತಲೆ ಎತ್ತು ನಡೀತೀರಿ. ಎಲ್ಲರೂ ಪ್ರಾಬ್ಲಮ್ಗೆ ಹೆದರ್ಕೋತಾರೆ, ಆದ್ರೆ ನೀವು ಪ್ರಾಬ್ಲಮ್ನೇ ಹೆದರ್ಸ್ತೀರಿ. ನಿಮಗೆ ಟ್ರಬಲ್ ಕೊಡೋಕೆ ಬಂದವ್ರಿಗೆ ಟ್ರಬಲ್ ಕೊಡ್ತೀರಿ. ನೀವು ಪ್ರೀತಿಗೂ ಸೈ, ಸವಾಲ್ಗೂ ಸೈ, ಕ್ಲಾಸ್ಗೂ ಸೈ, ಮಾಸ್ಗೂ ಸೈ, ನೀವೆಲ್ಲೇ ಹೋಗಿ ಎಲ್ರ ಮನ್ಸನ್ನು ಈಸಿಯಾಗಿ ಗೆದ್ದು ಬಿಡ್ತೀರಿ. ಎಲ್ರಿಗೂ ಇಷ್ಟ ಆಗೋ, ಸ್ಫೂರ್ತಿ ತುಂಬೋ, ಮನಸ್ಸಲ್ಲಿ ಬರೀ ಪಾಸಿಟಿವ್ ವಿಷಯಗಳನ್ನ ಇಟ್ಕೊಂಡಿರೋ ಅಪರೂಪದ ಕ್ಯಾರೆಕ್ಟರ್ ನಿಮ್ದು. ಅದಕ್ಕೆ ನೀವೆಲ್ರಿಗೂ ಇಷ್ಟ ಆಗೋದು. ನಿಮಗೆ ನೀವೇ ಸಾಟಿ ಅತ್ತಿಗೆ. ನಾನಂತೂ ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಅತ್ತಿಗೆ. ಆನಂದ್ ಅವರೇ, ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ, ನಂಗೆ ಒಂಥರ ಆಗತ್ತೆ. ಅದಕ್ಕೆ ನಾನು ಬರೀ ಬಾಯಿ ಮಾತು ಹೇಳ್ತಿಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಮುನ್ನುಗ್ಗಿ ಅತ್ತಿಗೆ. ಒಂದ್ ವಿಷಯ ಅಂತೂ ಸತ್ಯ, ನಿಮ್ಮನ್ನ ಯಾರ ಎದುರು ಹಾಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಅವ್ರು ಗೆಲ್ಲಕ್ ಸಾಧ್ಯನೇ ಇಲ್ಲ. ಗೆಲ್ಲದು ನೀವ್ ಬರ್ದಿಟ್ಕೊಂಬಿಡಿ. ಕೊನೆ ಗೆಲ್ಲದು ನೀವೇ. ಇದು ಶತಸಿದ್ಧ. ಥ್ಯಾಂಕ್ ಯು ಆನಂದ್ ಅವರೇ. ಅವಳು ಗೊತ್ತಿದ್ದು ಗುರುಗಳನ್ನ ಕರೆಸಿದ್ಲು ಅಥವಾ ಗೊತ್ತಿಲ್ಲದೆ ಗುರುಗಳನ್ನ ಕರೆಸಿದ್ಲು, ಒಟ್ಟಿನಲ್ಲಿ ನನ್ನ ಪ್ಲ್ಯಾನ್ ಇನ್ನೇನು ಸಕ್ಸಸ್ ಆಗಬೇಕಾಗಿತ್ತು, ಅಷ್ಟರಲ್ಲಿ ಎಲ್ಲ ಫ್ಲಾಪ್ ಆಗೋಯ್ತು. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳು ಜೈ, ಎಲ್ಲೋ ಓಕೆನಾ? ನಿನಗಲ್ಲಿ ಸೆಟ್ ಆಯ್ತಾ? ಏನು ಸೆಟ್ ಆಗೋದು ಮಾಮ್, ನಾನೇ ಸೆಟ್ ಆಗಬೇಕಷ್ಟೇ. ಯಾಕೆ, ಏನಾಯ್ತು? ಯಾಕಾದರೂ ಇಲ್ಲಿಗೆ ಬಂದು ಅನ್ನಿಸ್ತಿದೆ ಮಾಮ್. ಆ ಲೆವೆಲ್ಗೆ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀನಿ. ನನ್ನ ಕಷ್ಟ ನನಗೆ ಗೊತ್ತು. ನೀನು ಇಷ್ಟಕ್ಕೆ ಹೀಗೆ ಹೇಳಿದ್ರೆ ಹೇಗೋ? ಇಲ್ಲಿ ಇನ್ನೂ ದೊಡ್ಡ ದೊಡ್ಡ ಕಷ್ಟಗಳು ಶುರುವಾಗಿದೆ. ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾ ನಿನಗೆ? ಅಲ್ಲಿ ಒಂದಿನ ಕಷ್ಟಪಡೋಕ್ಕಾಗಲ್ವಾ? ಈಗ ಅಲ್ಲಂಥದ್ದು ಏನಾಯ್ತು ಮಾಮ್? ಎಲ್ಲ ಸರಿಯಾಗಿ ಇತ್ತಲ್ಲ. ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ಇಲ್ಲಿ ಬಂದಮೇಲೆ ಹೇಳ್ತೀನಿ. ಈಗ ಮಾತಾಡೋ ಮೂಡಲಿಲ್ಲ. ನೀನು ಫೋನ್ ಇಡು. ಮಾಮ್, ಛೇ, ನನ್ನ ಕಷ್ಟ ಹೇಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ರೆ ಮಾಮ್ ಬೇರೆ ಎಕ್ಸ್ಟ್ರಾ ಟೆನ್ಷನ್ ಕೊಟ್ರಲ್ಲ. ಏನಾಗಿರ್ಬೋದು ಅಲ್ಲಿ? ಯಾಕೆಷ್ಟು ಟೆನ್ಷನ್ ಆಗಿದ್ಯಾ? ಸ್ವಲ್ಪ ಕಾಮ್ ಆಗಿರು, ಏನೂ ಆಗಲ್ಲ. ಏನೇನು ಆಗಲ್ಲ, ಎಲ್ಲಾನು ಕಳ್ಕೋಬೇಕಾಗತ್ತೆ. ಈಗ ಗೌತಮ್ ನನ್ನ ಕಂಟ್ರೋಲ್ ತಪ್ಪ. ಈಗ ಗೌತಮ್ ಮತ್ತೆ ಭೂಮಿಕಾ ಒಂದಾಗ್ಬಿಡ್ತಾರೆ. ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ
ಅದೇ ಆಗ್ತಾ ಇದೆ. ಅವರಿಬ್ರು ಒಂದಾದ್ರೆ ಅವನ ಮನಸ್ಸಲ್ಲಿ ಅವಳಿಗೆ ಜಾಗ ಸಿಗುತ್ತೆ. ಆಗ ಈ ಮನೆಯಲ್ಲಿ ನಮ್ಮ ಜಾಗಕ್ಕೆ ಕುತ್ತು ಬರುತ್ತೆ. ಆಗ ನಾನು ವೀಕ್ ಆಗೋಗ್ತೀನಿ. ಕಷ್ಟ ಆಗತ್ತೆ ನಮಗೆ. ಹಾಂ ನೀ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು. ಈಗ ಏನು ಮಾಡ್ತೀಯಾ? ಇದಾಗಿರೋದ್ನೆಲ್ಲ ಹೇಗೆ ಸರಿ ಮಾಡ್ತೀಯಾ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಮೊಮೆಂಟಲ್ಲಿ ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಭೂಮಿಕಾ ಗುರುಗಳನ್ನ ಕರ್ಕೊಂಡು ಬಂದು ಎಲ್ಲ ಉಲ್ಟಾ ಮಾಡಿಬಿಟ್ಲು. ಹಾಗಂತ ನಾನು ಇದನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಇದಕ್ಕೊಂದು ದಾರಿ ಹುಡುಕ್ತೀನಿ. ಆದ್ರೆ ಏನೇ ಆಗಲಿ ಭೂಮಿಕಾ ಮತ್ತೆ ಗೌತಮ್ ಒಂದಾಗೋದಕ್ಕೆ ನಾನು ಬಿಡೋಲ್ಲ. ದೂರ ಇಡೋದಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ನಾನು ಮಾಡ್ತೀನಿ. ನಿಜ ಹೇಳಬೇಕು ಅಂದ್ರೆ ಪಾರ್ಥ, ನೀನ್ ನಮ್ಮನೆಗೆ ಬಂದ್ರೆ ಬೇಸಿಗೆಗಾಲದಲ್ಲೂ ಮಳೆ ಬರೋ ಥರ ತಂಪಾಗಿರುತ್ತೆ. ನೀನ್ ಬಂದ್ರೆ ನಮ್ಮನೆ ವಾತಾವರಣನೇ ಒಂಥರ ಪಾಸಿಟಿವ್ ಆಗಿ ಚೇಂಜ್ ಆಗ್ಬಿಡುತ್ತೆ ಕಣ. ಥ್ಯಾಂಕ್ ಯು ಅತ್ತೆ. ಅದು ನಾನು ಹೀಗೆ ನಿಮ್ಮ ಮನೆ ಮುಂದೆ ಪಾಸ್ ಆಗ್ತಿದ್ನಾ, ಹೇಗಿದ್ರು ಅದು ಹಬ್ಬ ಅಲ್ವಾ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಹ್ಯಾಪಿ ಯುಗಾದಿ ಅತ್ತೆ. ಹ್ಯಾಪಿ ಯುಗಾದಿ. Thank you. ಬಾಪ ಕೂತ್ಕೋ. ಕೂತ್ ಏನು ಯಾರನ್ನ ನೋಡ್ತಾ ಇದೀಯಾ? ಅದು ಅತ್ತೆ, ಯಾರು ಕಾಣಿಸ್ತಾ ಇಲ್ಲ, ಎಲ್ಲೋದ್ರಲ್ಲ? ನಿಮ್ಮ ಮಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಜೀವ ಇವತ್ತು ಕೆಲಸ ಇದೆ ಅಂತ ಆಫೀಸಿಗೆ ಹೋಗಿದ್ದಾನೆ, ಮಹಿಮಾ ಇಲ್ಲೇ ಎಲ್ಲೋ ಹೊರಗಡೆ ಇರಬೇಕು. ಮನೇಲಿ ಈಗ ಸದ್ಯಕ್ಕೆ ನಾನು ಅಪೇಕ್ಷಾ ಮಾತ್ರ. ಒಳ್ಳೇದಾಯ್ತು, ನನಗೂ ಅದೇ ಬೇಕಾಗಿದ್ದು. ಅಪೇ ಹಾಮ ಬಾಮ್ಮ, ಪಾರ್ಥ ಬಂದಿದ್ದಾರೆ ನೋಡು. ಕೂತ್ಕೊಂಡು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡು ಬರ್ತೀನಿ. ಪಾರ್ಥಂಗೆ ಬೇವು ಬೆಲ್ಲ ಕೊಡು. ತಗೊಳ್ಳಿ ಬೇವು ಬೆಲ್ಲ. ಹಲೋ, ಏನ್ ನೋಡ್ತಾ ಇದ್ದೀರಾ? ಅಮ್ಮ ಮನೆಯಲ್ಲೇ ಇದ್ದಾರೆ, ತಗೊಳ್ಳಿ. ಕೊಡಿ. ರೀ ಅಕ್ಕಿ ತಂಗಿ, ಮುಂದಕ್ಕೆ ನಮ್ಮ ಲೈಫಲ್ಲಿ ಹೀಗೆ ಇರ್ಬೇಕು ಕಡ್ರಿ. ಹೇಗೆ ಅಂದ್ರೆ? ರೇ, ಈ ಕೊಟ್ರಲ್ಲ ಬೇವು ಬೆಲ್ಲ, ಅದೇ ಥರ. ಬೇವು ಬೆಲ್ಲ ಥರನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.